ಕಾಂಗ್ರೆಸ್ ಅವ್ರಿಗೆ ಯಾಕೆ ಈಗ ತಲೆ ಕೆಟ್ಟಿದೆ ಅಂತ ಹೇಳಿದ್ರೆ 10,000 ಕೋಟಿ ನಾವು ಕೊಡಬೇಕಲ್ಲ ಅಂತ. 10,000 ಕೋಟಿ ಏನು ಕೇಂದ್ರ ಸರ್ಕಾರ ಕೊಡ್ತೀರಾ? ಇಲ್ವಲ್ಲ. ಕರ್ನಾಟಕದ ಯಾರು ಜನ ಇದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಅವ್ರಿಗೆ ನೀವು ಮತ್ತೆ ಉದ್ಯೋಗ ಖಾತರಿಯಲ್ಲಿ ಹಣ ಕೊಡ್ತಾ ಇರೋದು. 10,000 ಕೋಟಿ ಕೊಡಕ್ಕೆ ಅವರಿಗೆ ಪ್ರಾಬ್ಲಮ್ ಇದೆ. ಯಾಕೆ ಅಂದ್ರೆ ಮೊನ್ನೆ ತಾನೇ ನಾವು ವಿಧಾನಸಭಾ ಅಧಿವೇಶನದಲ್ಲಿ ಈ 2,000 ರೂಪಾಯಿ ಕೊಡ್ತಾರಲ್ಲ, ಏನೋ ಗೃಹಲಕ್ಷ್ಮಿ, ಆ ಗೃಹಕ್ಕೆ ಬರಬೇಕಾಗಿದ್ದ 2,000 ರೂಪಾಯಿ 2 ತಿಂಗಳು ಲೂಟಿ ಹೊಡೆದ್ಬಿಟ್ಟೇವೆ. ಸುಮಾರು 5,000 ಕೋಟಿ. ನಾನು ಕ್ಯಾಲೆಂಡರ್ ನೋಡಿದೆ ಮೊನ್ನೆ. ಕ್ಯಾಲೆಂಡರ್ ಆದ್ಮೇಲೆ ಜನವರಿ ಆದ್ಮೇಲೆ ಫೆಬ್ರವರಿ ಇತ್ತು, ಫೆಬ್ರವರಿ ಆದ್ಮೇಲೆ ಮಾರ್ಚ್ ಆದ್ಮೇಲೆ ಏಪ್ರಿಲ್, ಮೇ, ಜೂನ್ ಆಯ್ತು. ಈ ಕಾಂಗ್ರೆಸ್ ಅವರು ಏನ್ ಮಾಡಿದ್ದಾರೆ, ಕ್ಯಾಲೆಂಡರ್ ಅಲ್ಲಿ ಫೆಬ್ರವರಿ, ಮಾರ್ಚ್ ತೆಗೆದು ಹಾಕ್ಬಿಟ್ಟಿದ್ದಾರೆ. ಜನವರಿ ಕೊಟ್ಟಿದ್ದಾರೆ, ಸೀದಾ ಏಪ್ರಿಲ್ಗೆ ಹೊರಟಿದ್ದಾರೆ. ಸಾಧ್ಯನಾ ಇದು? ಒಂದು ಸರ್ಕಾರ, ಇಷ್ಟು ಜನ IAS ಇರೋಂಥ ಸರ್ಕಾರ, ಮಂತ್ರಿಗಳು ಏನ್ ಕತ್ತೆ ಕಾಯ್ತಾ ಇದ್ದಾರ? ಹೆಂಗ್ ಜಂಪ್ ಆಗುತ್ತೆ? ಸಾಧ್ಯನೇ ಇಲ್ಲಲ್ಲ. ಈ ಜನವರಿ ನಿಂತ ಮೇಲೆ ಅದು ಫೆಬ್ರವರಿಗೆ ಹೋಗೇಬೇಕು. ನ್ಯಾಚುರಲ್ ಅದು. ನಾವು ಕಂಡಿಡಿದ್ರಿ, ಅದನ್ನ ಕಂಡಿಡಿದ ಮೇಲೆ ಹೊಟ್ಟೆವರಿ ಶುರು ಆಯ್ತು. ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಹೇಳಿದ್ರು ತಪ್ಪಾಗ್ಬಿಟ್ಟಿದೆ ಅಂತಂದ್ರು, ಮಂತ್ರಿ ಹೇಳಿದ್ರು ಕೈ ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿದ್ರು. ಕೊನೆಗೆ DK ಶಿವಕುಮಾರ್ ಅವರು, ಗೊತ್ತಲ್ಲ DK ಶಿವಕುಮಾರ್ ಅವರು, ಅವ್ರು ಬಂದು ಹೇಳಿದ್ರು ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರೇ ಆಯಮ್ಮ ಏನ್ರಿ ಮಾಡ್ತಾರೆ, ಆ ಹೆಣ್ಣು ಮಗಳು ಏನ್ ಮಾಡ್ತಾರೆ ಅಂದ್ರು. ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂತ. ಅವತ್ ಮುಖ್ಯಮಂತ್ರಿ ಅಧಿವೇಶನಕ್ಕೆ ಬರಲೇ ಇಲ್ಲ, ಉತ್ತರ ಕೊಡ್ಬೇಕಾಗತ್ತೆ ಅಂತ ಫಸ್ಟ್ ದಿನ, ಆಮೇಲೆ ಬರಲೇ ಇಲ್ಲ. ಅಂದ್ರೆ 5,000 ಕೋಟಿ ಕೊಡಕ್ಕೆ ಅವ್ರ ಹತ್ರ ಹಣ ಇಲ್ಲ. ಈಗ ಮಾರ್ಚ್ಗೆ ಅದನ್ನ ಬಡ್ಜೆಟ್ ಅಲ್ಲಿ ತೋರಿಸಬೇಕಾಯ್ತು, ತೋರಿಸಿಲ್ಲ. ಮೊನ್ನೆನೂ ಕೂಡ ಎಸ್ಟಿಮೇಟ್ ಬಡ್ಜೆಟ್ ಅದರಲ್ಲೂ ಬಂದಿಲ್ಲ. ಎಲ್ಲಿಂದ ಕೊಡ್ತಾರೆ? ಅಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿರೋ ರೀತಿ ಇಡೀ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ಇರ್ಬೋದು, KSRTC, BMTC ಇವೆಲ್ಲದಕ್ಕೂ ಸಾವಿರಾರು ಕೋಟಿ ರೂಪಾಯಿ ಹಣ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸರ್ಕಾರ ಕೊಡಕ್ಕಾಗ್ತಾ ಇಲ್ಲ ಅವ್ರ ಕೈಗೆ. ಈ 10,000 ಕೋಟಿ ಈ ಕೇಂದ್ರ ಸರ್ಕಾರ ಮಾಡಿರೋದ್ರಿಂದ ಹೆಚ್ಚು ಹಣ ಕೂಲಿಗಾಗಿ ಜನಕ್ಕೆ ಹೋಗ್ತೈತದು, ಉದ್ಯೋಗ ಖಾತರಿಗೆ ಹೋಗ್ತೈತೆ. ಹೆಚ್ಚು ಹಣ 17,000 ಪ್ಲಸ್ 10,000. ಇದು ಸಮಸ್ಯೆ ಆಗಿರೋದು ಕಾಂಗ್ರೆಸ್ಗೆ. ಅದಕ್ಕೆ ಅವರು ವಿರೋಧವನ್ನ ವ್ಯಕ್ತ ಮಾಡ್ತಾ ಇರೋದನ್ನ ನಾವು ನೋಡಿದಿರಿ. ಇಲ್ಲಿ ಉದ್ಯೋಗನೂ ಅಷ್ಟೇ. ನೀವು ಮೊದಲು 100 ಡೇಸ್ ಇತ್ತು, ಏನೋ ಕಡಿಮೆ ಮಾಡಿದಾರಲ್ಲ, 125 ದಿನ ಮಾಡಿದ್ದಾರೆ. 125 ಡೇಸ್ ಮಾಡಿದ್ದಾರೆ. ಮತ್ತೆ 60 ದಿನ ಲೀವ್ ಕೊಟ್ಟಿದ್ದಾರೆ ಅವ್ರಿಗೆ. ಅದಕ್ಕೂ ಕಾಮೆಂಟ್ ಮಾಡ್ತಾರೆ, ಯಾಕೆ ಲೀವ್ ಕೊಟ್ರು ಅಂತ. ನಿಮಗೂ ಗೊತ್ತಿದೆ, ಆ ಲೀವ್ ಕೊಟ್ಟಿರೋ ಸಮಯ ರೈತರು ಬೆಳೆ ಬೆಳೆಯೋ ಸಮಯ, ಅದು ಬೆಳೆ ಬೆಳೆಯುವಂತ ಸಮಯ. ಅದು ರೈತರಿಗೆ ಜನ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಈ 60 ದಿನನ ರೈತರಿಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಅದನ್ನ 60 ದಿನ ಲೀವ್ ಅಂತ ಘೋಷಣೆ ಮಾಡಿದ್ದಾರೆ. ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಲೀವ್ ಕೊಡ್ತಾ ಇದ್ದೀರಾ ಅಂತೇಳಿ. ಅದರಿಂದ ಈ ಯೋಜನೆ, ಉದ್ಯೋಗ ಖಾತರಿ ಯೋಜನೆ ಏನಿದೆ, ಇಷ್ಟು ದಿನ ಲೂಟಿ ಹೊಡಿತಾ ಇದ್ರಲ್ಲ, ಇದಕ್ಕೊಂದು ತಿಲಾಂಜಲಿ ಬೀಳ್ತಾ ಇದೆ. ಕಾಂಗ್ರೆಸ್ ಅವ್ರಿಗೆ ಇದರಲ್ಲಿ ಈ ವಾಲ್ಮೀಕಿ ಹಗರಣ ಇರ್ಬೋದು, ಬೇರೆ ಬೇರೆ ಹಗರಣದಲ್ಲಿ ದುಡ್ಡು ಹೊಡೆದ್ರಲ್ಲ, ಹಂಗೆ ಹೊಡಿಯಕ್ಕಾಗಲ್ಲ ಈಗ. ಮತ್ತೆ ಆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡಕ್ಕಾಗಲ್ಲ ಕಾಂಟ್ರಾಕ್ಟ್. ಮೊದಲೆಲ್ಲ ಯೋಜನೆಗಳು ಲಿಮಿಟೆಡ್ ಇತ್ತು, ಕೆರೆಯಲ್ಲಿ ಹೂಳೆತ್ತುವಂಥದ್ದು ಈ ತರದಿತ್ತು. ಈಗ ಆ ಲಿಮಿಟ್ ಅನ್ನ ತೆಗೆದುಹಾಕಿದ್ದಾರೆ. ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಕ್ಕೂ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ನಮ್ಮ GDP ಗ್ರೋತ್ ಹೇಗಾಗುತ್ತೆ ರಾಜ್ಯದಲ್ಲಿ, ದೇಶದಲ್ಲಿ ಅಂದ್ರೆ ನಾವು ಪರ್ಮನೆಂಟ್ ಅಸೆಟ್ ಮಾಡಿದ್ರೆ ನಮ್ಮ GDP ಗ್ರೋತ್ ಆಗೋದು.
ಆ ವ್ಯವಸ್ಥೆಗೆ ಮೋದಿಯವರು ಅದಕ್ಕೆ ಹೇಳಿರೋದು ವಿಕಸಿತ ಭಾರತ ಅಂತ ಹೇಳಿರೋದು. ಈ ವಿಕಸಿತ ಭಾರತ ಆಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿಟ್ಕೊಂಡು ಈ ಯೋಜನೆಯನ್ನ ಇವತ್ತು ನಾವು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.